ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಸಬ್ಬತ್ ಅನ್ನೋ ಒಂದು ಪರಿಕಲ್ಪನೆಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ. ಪ್ರಭು ಯೇಸುವೇ ನಿಜವಾದ ಸಬ್ಬತ್ ಅಂದ್ರೆ ನಿಜವಾದ ವಿಶ್ರಾಂತಿ ಅನ್ನೋ ಆಳವಾದ ವಿಚಾರದ ಬಗ್ಗೆ ನಾವು ಮಾತಾಡೋಣ. ಸರಿ, ಹಾಗಾದ್ರೆ ಈ ಪ್ರಶ್ನೆಯಿಂದ ಶುರು ಮಾಡೋಣ. ಸಬ್ಬತ್ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ತಲೆಗೆ ಬರೋದೇನು ಆ ದಿನ ಪೂರ್ತಿ ವಿಶ್ರಾಂತಿ ತಗೋಬೇಕು ಅಂತ, ಸರಿತಾನೆ? ಆದ್ರೆ ಬೈಬಲ್ ಹೇಳೋದಿಷ್ಟೇನಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಆಳವಾದ ಅರ್ಥ ಅಡಗಿದೆಯಾ? ಹೌದು, ಹೆಚ್ಚಿನವರು ತಿಳ್ಕೊಂಡಿರೋ ಹಾಗೆ ಸಬ್ಬತ್ ಅಂದ್ರೆ 7ನೇ ದಿನ ಯಾವ ಕೆಲ್ಸನೂ ಮಾಡಬಾರ್ದು, ಸುಮ್ಮನೆ ಇರಬೇಕು ಅನ್ನೋದು. ಇದು ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ನಾವಿವತ್ತು ನೋಡ್ತಾ ಇರೋ ಈ ವಿವರಣೆ ಇದೇ ಸಾಂಪ್ರದಾಯಿಕ ನಂಬಿಕೆಯನ್ನ ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ಯೇಸುವಿನ ಕಾರ್ಯಗಳು ಆ ಕಾಲದ ಸಬ್ಬತ್ ನಿಯಮಗಳನ್ನೇ ಹೇಗೆ ಪ್ರಶ್ನೆ ಮಾಡಿದ್ವು ಅನ್ನೋದನ್ನ ನೋಡೋಣ ಬನ್ನಿ. ಯಾಕಂದ್ರೆ ಅವರ ನಡವಳಿಕೆಗಳು ಆ ಕಾಲದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತ್ತು. ಇಲ್ಲಿ ಒಂದು ತುಂಬಾನೇ ಪ್ರಬಲವಾದ ಮಾತು ಇದೆ ನೋಡಿ. ಯಾಕೆಂದ್ರೆ ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ. ಅಂದ್ರೆ ಯೇಸು ತಮ್ಮನ್ನ ತಾವೇ ಸಬ್ಬತ್ತಿನ ಒಡೆಯ ಅಂತ ಘೋಷಿಸ್ಕೊಡ್ತಾ ಇದ್ದಾರೆ. ಇದರ ಸರಳ ಅರ್ಥ ಏನು? ಸಬ್ಬತ್ತಿನ ನಿಯಮಗಳು ಅವರಿಗಿಂತ ದೊಡ್ಡದಲ್ಲ, ಅದರ ನಿಜವಾದ ಉದ್ದೇಶ ಏನು ಅಂತ ನಿರ್ಧಾರ ಮಾಡೋ ಅಧಿಕಾರ ಅವರಿಗಿದೆ ಅಂತ. ತಮ್ಮ ಮಾತಿಗೆ ಪುಷ್ಟಿ ಕೊಡೋಕೆ ಯೇಸು ಕೆಲವು ಉದಾಹರಣೆಗಳನ್ನೂ ಕೊಡ್ತಾರೆ ನೋಡಿ. ದಾವೀದನ್ಗೆ ಹಸಿವಾದಾಗ ಅವನು ನಿಯಮ ಮೀರಿ ಪವಿತ್ರ ರೊಟ್ಟಿಯನ್ನ ತಿಂದ. ಅದೇ ರೀತಿ ಯಾಜಕರು ಸಬ್ಬತ್ ದಿನದಂದೇ ದೇವಸ್ಥಾನದಲ್ಲಿ ದೇವರ ಕೆಲಸ ಮಾಡ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ, ನಿಯಮವನ್ನ ಅಕ್ಷರಶಃ ಪಾಲಿಸೋದಕ್ಕಿಂತ ಅದರ ಹಿಂದಿರೋ ಉದ್ದೇಶ ಅಂದ್ರೆ ಮನುಷ್ಯನ ಒಳ್ಳೆಯದು ಮತ್ತೆ ದೇವರ ಸೇವೆ ಅದು ಮುಖ್ಯ ಆಗುತ್ತೆ. ಇನ್ನೀ ಮಾತು ಕೇಳಿ, ಇದು ಇಡೀ ಚರ್ಚೆಯನ್ನೇ ಬೇರೆ ಮಟ್ಟಕ್ಕೆ ತಗೊಂಡೋಗುತ್ತೆ. ದೇವಾಲಯಕ್ಕಿಂತ ದೊಡ್ಡವನು ಇಲ್ಲಿದ್ದಾನೆ. ಯೋಚನೆ ಮಾಡಿ, ಯೇಸು ತಮ್ಮನ್ನ ದೇವಸ್ಥಾನಕ್ಕಿಂತಲೂ ದೊಡ್ಡವರಂತ ಹೇಳ್ತಾ ಇದ್ದಾರೆ. ಇದು ಅವರ ಅಧಿಕಾರ ಕೇವಲ ಸಬ್ಬತ್ ಮೇಲೆ ಮಾತ್ರ ಅಲ್ಲ, ದೇವಾಲಯದ ಮೇಲೂ ಇದೆ ಅಂತ ತೋರಿಸುತ್ತೆ. ಇದು ನಾವು ಚರ್ಚೆ ಮಾಡ್ತಿರೋ ಈ ವಿಷಯದ ಕೇಂದ್ರ ಬಿಂದು. ಹಾಗಾದ್ರೆ ಸಬ್ಬತ್ನ ನಿಜವಾದ ಉದ್ದೇಶವಾದ್ರೂ ಏನು? ಈ ಒಂದು ದೃಷ್ಟಿಕೋನದ ಪ್ರಕಾರ ಸಬ್ಬತ್ ಅಂದ್ರೆ ಏನು ಅನ್ನೋ ಕಲ್ಪನೆಯೇ ಸಂಪೂರ್ಣವಾಗಿ ಬದಲಾಗುತ್ತೆ. ಅದು ಕೇವಲ ರೆಸ್ಟ್ ಮಾಡೋ ದಿನ ಅಲ್ಲ, ಬದಲಾಗಿ ಅದೊಂದು ನ್ಯಾಯ ತೀರ್ಪಿನ ದಿನ. ಇಲ್ಲಿರೋ ಈ ಹೋಲಿಕೆಯನ್ನ ಒಮ್ಮೆ ನೋಡಿ. ಒಂದ್ ಕಡೆ ನಾವು ಸಾಮಾನ್ಯವಾಗಿ ಯೋಚಿಸೋದು ಸಬ್ಬತ್ತಂದ್ರೆ ಕೆಲ್ಸದಿಂದ ವಿಶ್ರಾಂತಿ. ಆದ್ರೆ ಇನ್ನೊಂದು ಕಡೆ ಈ ಹೊಸ ವ್ಯಾಖ್ಯಾನದ ಪ್ರಕಾರ ಇದು ಸೈತಾನನಿಗೆ ನ್ಯಾಯ ತೀರ್ಪು ನೀಡೋ ದಿನ, ಆ ಮೂಲಕ ನಿಜವಾದ ವಿಶ್ರಾಂತಿಯನ್ನ ಪಡ್ಕೊಡೋ ದಿನ. ಅಂದ್ರೆ ಇದರ ಅರ್ಥ, ಪ್ರತಿ ವಾರ ನಾವು ಆಚರಿಸೋ ಸಬ್ಬತ್ತಿದೆಯಲ್ಲ, ಅದು ಭವಿಷ್ಯದ ನಡೆಯಲಿರೋ ಒಂದು ದೊಡ್ಡ ಘಟನೆಯ ಸಂಕೇತ. ಯಾವಾಗ ಸೈತಾನನ ಅಂತ್ಯ ಆಗುತ್ತೋ ಆಮೇಲೆ ಸ್ಥಾಪನೆ ಆಗೋ 1000 ವರ್ಷಗಳ ಶಾಂತಿಯುತ ರಾಜ್ಯ ಇದೆಯಲ್ಲ, ಅದೇ ನಿಜವಾದ ಅಂತಿಮ ಸಬ್ಬತ್. ಈ ಕಲ್ಪನೆಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ತುಂಬನೇ ಶಕ್ತಿಯುತವಾದ ಸಂಕೇತವನ್ನು ನೋಡಬೇಕು. ದೇವಸ್ಥಾನದಲ್ಲಿ ನಡೀತಿದ್ದ ಯಜ್ಞ ಅಂದ್ರೆ ಪ್ರಾಣಿ ಬಲಿ ಬಗ್ಗೆ ಯೋಚನೆ ಮಾಡೋಣ. ಈ ವ್ಯಾಖ್ಯಾನದ ಪ್ರಕಾರ ಆ ಪ್ರಾಣಿ ಬಲಿ ಅನ್ನೋದು ಕೇವಲ ಒಂದು ದೈಹಿಕ ಕ್ರಿಯೆ ಆಗಿರ್ಲಿಲ್ವಂತೆ. ಬದಲಿಗೆ ಅದು ಪಾತಾಳದಲ್ಲಿ ಸೈತಾನನ ಮೇಲೆ ಸಾಧಿಸುವ ಒಂದು ಆಧ್ಯಾತ್ಮಿಕ ಗೆಲುವಿನ ಸಂಕೇತವಾಗಿತ್ತು. ನೋಡಿ, ಈಗ ಎಲ್ಲವೂ ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಅದಕ್ಕೇನೆ ಯಾಚಕರು ಸಬ್ಬತ್ ದಿನದಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಿದ್ದು ಸಬ್ಬತ್ನ ನಿಯಮ ಮುರಿದ ಹಾಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅದರ ನಿಜವಾದ ಉದ್ದೇಶವನ್ನ ಅಂದ್ರೆ ಕೆಟ್ಟದ್ದನ್ನ ನಾಶ ಮಾಡೋ ಕೆಲಸವನ್ನೇ ಮಾಡ್ತಾ ಇದ್ರು. ಈಗ ನಾವು ಈ ಚರ್ಚೆಯ ಅತಿ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ. ಅದೇನಂದ್ರೆ ಯೇಸುಕ್ರಿಸ್ತರೇ ಸಬ್ಬತ್ತಿನ ನಿಜವಾದ ಸ್ವರೂಪ ಅನ್ನೋದು. ಈ ಪವಿತ್ರತೆಯ ಶ್ರೇಣಿಯನ್ನ ನೋಡಿದ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ನೋಡಿ, ಸಬ್ಬತ್ ಅನ್ನೋದು ದೇವಸ್ಥಾನಕ್ಕಿಂತ ಕೆಳಗೆ, ದೇವಸ್ಥಾನ ಅನ್ನೋದು ದೇವರಿಗಿಂತ ಅಂದ್ರೆ ಪ್ರಭು ಯೇಸುವಿನಂತ ಕೆಳಗೆ. ಇದರ ಹಿಂದಿರೋ ತರ್ಕ ತುಂಬಾನೇ ಸರಳ. ಪವಿತ್ರತೆ ಅನ್ನೋದು ಒಂದು ದಿನದಿಂದಾಗ್ಲಿ ಅಥವಾ ಒಂದು ಜಾಗದಿಂದಾಗ್ಲಿ ಬರೋದಿಲ್ಲ. ಅದು ದೇವರ ಇರುವಿಕೆಯಿಂದ, ಅವರ ಸಾನ್ನಿಧ್ಯದಿಂದ ಬರುತ್ತೆ. ದೇವರು ಎಲ್ಲಿದ್ದಾರೋ ಅದೇ ಪವಿತ್ರ ಸ್ಥಳ. ಇದು ತುಂಬಾನೇ ಮುಖ್ಯವಾದ ಅಂಶ. ಯೇಸು ದೇವರ ವಾಕ್ಯವೇ ಮನುಷ್ಯ ರೂಪದಲ್ಲಿ ಬಂದಿರೋದ್ರಿಂದ ಅವರ ಶರೀರವೇ ನಿಜವಾದ ದೇವಾಲಯ. ಹಾಗಾಗಿ ಯಾವುದೇ ಕಲ್ಲಿನ ಕಟ್ಟಡಕ್ಕಿಂತ ಅವರೇ ಶ್ರೇಷ್ಠ. ಹಾಗಾಗಿ ಕೊನೆಗೆ ನಾವು ಬಂದು ನಿಲ್ಲೋ ತೀರ್ಮಾನ ಏನು? ನಿಜವಾದ ವಿಶ್ರಾಂತಿಗಾಗಿ ನಾವು ಯಾವುದೋ ಒಂದು ನಿರ್ದಿಷ್ಟ ದಿನವನ್ನಾಗ್ಲಿ ಅಥವಾ ಒಂದು ಕಟ್ಟಡವನ್ನಾಗ್ಲಿ ಹುಡುಕ್ತಾ ಹೋಗ್ಬೇಕಾಗಿಲ್ಲ. ಯೇಸುವೇ ನಮ್ಮ ನಿಜವಾದ ವಿಶ್ರಾಂತಿ. ಸರಿ, ಇಷ್ಟೆಲ್ಲ ಸಿದ್ಧಾಂತದ ಮಾತುಗಳಾಯ್ತು. ಇದು ಇವತ್ತಿನ ದಿನದಲ್ಲಿ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗತ್ತೆ? ಇಲ್ಲಿ ಪವಿತ್ರಾತ್ಮನ ಪಾತ್ರ ತುಂಬಾನೇ ಮುಖ್ಯ ಆಗತ್ತೆ. ಹಾಗಾದ್ರೆ ಯೇಸುವಿನಲ್ಲಿರೋ ಆ ವಿಶ್ರಾಂತಿಯನ್ನ ನಾವಿವತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನುಭವಿಸೋದು ಹೇಗೆ?
ಈ ಬೋಧನೆ ಹೇಳೋದು ಪವಿತ್ರಾತ್ಮನ ಮೂಲಕ. ಹೌದು, ಪವಿತ್ರಾತ್ಮನ ಮೂಲಕ ವಿಶ್ವಾಸಿಗಳು ಆ ಸಬ್ಬತ್ ವಿಶ್ರಾಂತಿಯನ್ನ ದಿನಾಲೂ ಅನುಭವಿಸಬಹುದು. ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಒಬ್ಬ ವಿಶ್ವಾಸಿಯ ದೇಹವೇ ಪವಿತ್ರಾತ್ಮನ ದೇವಾಲಯ ಆಗುತ್ತೆ. ಆಗ ಆ ಆತ್ಮದ ಶಕ್ತಿಯಿಂದ ಪಾಪದ ಆಸೆಗಳ ವಿರುದ್ಧ ಹೋರಾಡಿ ಪ್ರತಿದಿನವೂ ಆ ಸಬ್ಬತ್ ವಿಶ್ರಾಂತಿಯಲ್ಲಿ ಬದುಕಬಹುದು. ಹಾಗಾಗಿ ಈ ಬೋಧನೆಯ ಅನ್ವಯ ತುಂಬಾನೇ ಸ್ಪಷ್ಟ. ಸಬ್ಬತ್ ಅನ್ನೋದು ವಾರಕ್ಕೊಮ್ಮೆ ಬರುವೊಂದು ದಿನದ ಆಚರಣೆ ಅಲ್ಲ, ಬದಲಾಗಿ ಪ್ರತಿದಿನ ನಿರಂತರವಾಗಿ ಜೀವಿಸುವ ಒಂದು ಸ್ಥಿತಿ. ಕೊನೆಯದಾಗಿ ಈ ಎಲ್ಲದರ ಅಂತ್ಯ ಅಂದ್ರೆ ಭವಿಷ್ಯದಲ್ಲಿ ಬರಲಿರೋ ಆ ಸಂಪೂರ್ಣ ವಿಶ್ರಾಂತಿಯ ಬಗ್ಗೆ ಈ ಚಿಂತನೆ ಏನೇಳುತ್ತೆ ಅನ್ನೋದನ್ನ ನೋಡೋಣ. ಆ ಅಂತಿಮ ಪರಿಪೂರ್ಣ ಸಬ್ಬತ್ ಸ್ಥಾಪನೆ ಆಗೋಕೆ ಕೆಲವು ಘಟನೆಗಳು ಒಂದರ ನಂತರ ಒಂದು ನಡೆಯಬೇಕು. ಮೊದಲು ಹುತಾತ್ಮರ ಸಂಖ್ಯೆ ಪೂರ್ಣಗೊಳ್ಳಬೇಕು. ಆಮೇಲೆ ಸೈತಾನನನ್ನ ಪಾತಾಳಕ್ಕೆ ತಳ್ಳಲಾಗುತ್ತೆ. ನಂತರ 1000 ವರ್ಷಗಳ ರಾಜ್ಯ ಶುರುವಾಗುತ್ತೆ. ಕೊನೆಗೆ ಸೈತಾನನನ್ನ ಅಗ್ನಿಕುಂಡಕ್ಕೆ ಹಾಕಿದ ಮೇಲೆ ಇಡೀ ಸೃಷ್ಟಿಗೆ ಶಾಶ್ವತವಾದ ವಿಶ್ರಾಂತಿ ಸಿಗುತ್ತೆ. ಹಾಗಾದ್ರೆ ಈ ಒಂದು ಆಲೋಚನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಿಜವಾದ ವಿಶ್ರಾಂತಿ ಅಂದ್ರೆ ಸುಮ್ಮನೆ ಕೂರೋದಲ್ಲ, ಬದಲಾಗಿ ಕೆಟ್ಟದ್ದರ ಮೇಲೆ ಒಂದು ಆಧ್ಯಾತ್ಮಿಕ ಗೆಲುವನ್ನ ಸಾಧಿಸೋದು ಅಂತಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ವಿಶ್ರಾಂತಿ ಅನ್ನೋ ಪದದ ಅರ್ಥವೇ ಹೇಗೆ ಬದಲಾಗಬಹುದು? ನಾವು ವಿಶ್ರಾಂತಿಯನ್ನ ಹುಡುಕೋ ಮತ್ತು ಅನುಭವಿಸೋ ರೀತಿಯ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು? ಯೋಚನೆ ಮಾಡಿ.